ಇನ್ನು ಭದ್ರಾ ನೀರಿಗಾಗಿ ನಾಳೆ ದಾವಣಗೆರೆ ಬಂದಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಭದ್ರಾ ನೀರು ಬಿಡುವ ವಿಚಾರದಲ್ಲಿ ನನ್ನದೇನೂ ತಕರಾರಿಲ್ಲ, ಎಲ್ಲ ರೈತರು ಒಮ್ಮತದ ಅಭಿಪ್ರಾಯಕ್ಕೆ ಬರಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರಾ ನೀರು ಬಿಡೋದಕ್ಕೆ ನನ್ನದೇನು ತಕರಾರಿಲ್ಲ, ಎಲ್ಲ ರೈತರೇನಿದ್ದಾರೆ ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯಕ್ಕೆ ಬರಲಿ. ನಮ್ಮ ಜಿಲ್ಲೆಯ ರೈತರಲ್ಲೇ ಸರಿಯಾಗಿ ಒಮ್ಮತ ಇಲ್ಲ. ಕೆಲವರು ಬೇಡ ಅಂತ ಹೇಳ್ತಾರೆ, ಇನ್ನೂ ಕೆಲವರು ನೀರು ಬೇಕೇ ಬೇಕು ಅಂತ ಹೇಳ್ತಾರೆ. ರೈತರಿಗೆ ಅನುಕೂಲ ನಿರ್ಧಾರ ಮಾಡೋಣ ಅಂತ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ರೈತರ ಜೊತೆಗೆ ಸಭೆಯನ್ನು ಮಾಡ್ತಾರೋ ಅಥವಾ ಇದೇ ರೀತಿಯಾದಂತಹ ಒಂದು ಗೊಂದಲ ಏನಿದೆ ಆ ಗೊಂದಲ ಮತ್ತೆ ಮುಂದುವರಿಯುತ್ತೋ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದೆಡೆ ನೀರು ಬಿಡಬೇಕು ಅಂತ ಹೋರಾಟ, ಮತ್ತೊಂದು ಕಡೆಯಲ್ಲಿ ನೀರನ್ನು ಭವಿಷ್ಯಕ್ಕಾಗಿ ಉಳಿಸಿ ಅಂತ ಮತ್ತೊಂದು ಕಡೆಯಲ್ಲಿ ರೈತರ ಕರೆ. ಒಂದಿಬ್ಬರು ಟೀಕೆ ಮಾಡ್ಯಾರ. ನಂದು ವೈಯಕ್ತಿಕ ಆಗಲಿ ರೈತರ ಪರವಾಗಲಿ ನಂದೇನೂ ಇದಿಲ್ಲ. ನೀರು ಬಿಡ್ರಿ ಅಂದರೆ ಬಿಡ್ಬೋದು, ಬೇಡ ಅಂದರೆ ಬೇಡ. ಅವರು ಎಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯ ಬರಲಿ. ಈಗ ಸ್ವಲ್ಪ ಜನ ಬರ್ತಾರೆ, ನಮಗೆ ಭತ್ತಕ್ಕೆ ಅಲ್ಲೇ ಟೈಮ್ ಆಗೈತಿ, ನಮಗೆ ನೀರು ಬಿಡೋದು ಬೇಡ, ನಮಗೆ ಬೇಸಿಗೆ ನೀರು ಬೇಕು ಅಂತ ಸ್ವಲ್ಪ ಜನ. ಈಗ ಅವ್ರವ್ರದ್ರಾಗ ಒಮ್ಮತ ಇಲ್ಲ. ಇದ್ರ ಬಗ್ಗೆ ಸೂಕ್ತ ಒಂದು ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಅವತ್ತೆಲ್ಲರೂ ಸೇರಿ ಮೀಟಿಂಗ್ ಮಾಡೀವಿ. ಸ್ವಲ್ಪ ಜನ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೆ ಇವ್ರದ್ದು ಒಮ್ಮತ ಬರಲಿಲ್ಲ. ಒಬ್ಬರು ಬೇಡ ಅಂತ, ಒಬ್ಬರು ಬೇಕು ಅಂತ. ಅದಕ್ಕೆ ಈಗ ನಾವಾದರೂ ಈಗ ಅವ್ರನ್ನ ಕುಂದಿರ್ಸ್ಕೊಂಡು ಮಾತಾಡಿ ಒಂದೇನಾರ ಒಂದು ನಿರ್ಧಾರಕ್ಕೆ ಬರ್ತೇವೆ. 1 ಲಕ್ಷ ಹೆಕ್ಟೇರು ಅಡಿಕೆ ಐತಿ, ಅಂದರೆ 2.5 ಲಕ್ಷ ಎಕರೆ ಪ್ಲಸ್ 1.5 ಲಕ್ಷ ಎಕರೆ ಭತ್ತ ಐತಿ. ಸೊ ಭತ್ತಕ್ಕೆ ನೀರು ಬಿಟ್ಟರೆ ಅಡಿಕೆರು ಏನಂತಾರೆ, ಅಡಿಕೆರು ಬೇಡ, ನನಗೆ ನಮಗೆ ಬೇಸಿಗೆ ಕೊಡ್ರಿ, ತೋಟ ಉಳಿತಾವು ಅಂತ ಅವ್ರು ಅಂತಾರೆ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಒಂದು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕಾರ್ಯರೂಪಕ್ಕೆ ಬರೋಣ. ಬಂದು ಒಟ್ಟು ನಮ್ಮ ತೋಟಗಳು ಆಗಲಿ ಭತ್ತನಾಗಲಿ ಎಲ್ಲ ರೈತರು ಉದ್ಧಾರ ಆಗಬೇಕು. ಸುಳ್ಳು ಅವ್ಯಾವು ಇಲ್ಲ. ಅವರು ಟ್ರಯಲ್ ರನ್ ಕೇಳಿದರು. ಅದಕ್ಕೆ ಅಪ್ಪರ್ ಭದ್ರಕ್ಕೆ ನಾವು ಟ್ರಯಲ್ ರನ್ ಮಾಡೋಕ್ಕೆ ಒಂದು ಸ್ವಲ್ಪನಾರು ನೀರು ಕೊಡ್ರಿ ಅಂದರು. ನಾವು ಅವಾಗ ಸ್ವಲ್ಪ ಜನ ರೈತರು ಏನಂದರು, ಇದನ್ನು ಆದಷ್ಟು ಬೇಗನೆ ಲಿಫ್ಟಿಂಗ್ ಮಾಡಬೇಕು ಅಂದಾಗ ಇನ್ನು 2 ತಿಂಗಳು 3 ತಿಂಗಳು ಆಗ್ತೈತಿ ಅಂದಾಗ ಅಲ್ಲಿ ಮಟ್ಟ ಪೆಂಡಿಂಗ್ ಇಡಪ್ಪ, ಫಸ್ಟ್ ಲಿಫ್ಟಿಂಗ್ ಮಾಡಿ ಆಮೇಲೆ ಬೇಕಾದ್ರೆ ನೀನು ಇದನ್ನು ಮಾಡ್ಕೆ ಅಂತ ಹೇಳಿದ್ವಿ. ಈಗ ಡ್ರಿಂಕಿಂಗ್ ವಾಟ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜನ ಬೇಸಿಗೆಗೆ ನೀರು ಬೇಕು ಅಂತಾರೆ. ಸೊ ಬೇಸಿಗೆಗೆ ಬಿಡ್ಬೇಕಪ್ಪ, ಕಂಟಿನ್ಯೂಟಿ ಕೊಡ್ರಿ ಬೇಸಿಗೆಗೆ ಅಂತಾರೆ. ಬೇಸಿಗೆ ಕಂಟಿನ್ಯೂಟಿ ಕೊಡ್ರಿ, ಇಲ್ಲಾಂದ್ರೆ ಟೇಲ್ ಹ್ಯಾಂಡಿಗೆ ನೀರು ಮುಟ್ಟಲ್ಲ ಅಂತ ಸ್ವಲ್ಪ ಜನ. ಈಗ ಆನ್ ಆ್ಯಂಡ್ ಆಫ್ ಮಾಡಿದರೆ ಟೇಲ್ ಹ್ಯಾಂಡಿಗೆ ನೀರು ಮುಟ್ಟಲ್ಲ ಅಂತ ಸ್ವಲ್ಪ ಜನ ರೈತರು.